ಹುಡುಗರು ಒಂದ್ಸಲ ಜೋರಾಗಿ ಕೈ ಮಾಡಿಸಿಪ್ಪ, ಒಂದ್ಸಲ ಜೋರಾಗಿ ಕೈ ಮಾಡಿಸಿ ಅಣ್ಣ. ಬರೀ ಮನುಷ್ಯ ಕುಂತ ಹೇಳ್ಬೇಕಂದ್ರೆ ಕಷ್ಟ ಅಣ್ಣ. ಯಾರಾದ್ರೂ ದಮಾಸಿ ಹೊಟ್ಟಿಗೆ ಹೊಡೆದ್ರೆ ಹೊಟ್ಟೆ ಹಿಡ್ಕೊಂಡು ಅರ್ಧ ಗಂಟೆ ತೆಳಕ್ ಕುಂದಿರ್ತೀವಿ ಅಣ್ಣ. 80 kg ತೂಕ ಇರ್ತದ. ಎರಡು ಕೈ ಬಿಟ್ಟು ಆ ಪ್ರಕಾರ ಬ್ಯಾಲೆನ್ಸ್ ಮಾಡಕತ್ತಾರ. ಸ್ವಲ್ಪ ಅಂದಾಜ ಮಾಡಿ ಅಣ್ಣ, ಬ್ಯಾಲೆನ್ಸ್ ನೋಡಿ ಹೇಗಿದೆ. ಎಲ್ಲ ಹುಡುಗರು ಇನ್ನೊಮ್ಮೆ ಜೋರಾಗಿ ಕೈ ಮಾಡಿಸಿ, ಹುಷಾರ್ ಪೈಲ್ವಾನ್. ಹಲೋ ನೋಡಿ ಅಣ್ಣ, ಇದು ಕೆಬ್ಬಣದ ನೇಗಿಲು ಅಣ್ಣ. ನೀವು ರೈತರ ಇದ್ರ ಇದೇ ನೇಗಿಲ್ಗೆ ನಾವು ಬೆಳಗ್ಗೆ ಟೈಮ್ ಆಗ್ಲಿ ಇಲ್ಲ ಸಂಜೆ ಟೈಮ್ ಆಗ್ಲಿ ತಲೆ ಮೇಲೆ ಆಗ್ಲಿ ಇಲ್ಲ ಹೆಗಲ್ ಮೇಲೆ ಆಗ್ಲಿ ಇಟ್ಕೊಂಡು ಹೊಲಕ್ಕಾಗ್ಲಿ ಕಣಕ್ಕಾಗ್ಲಿ ತೋಟಕ್ಕಾಗ್ಲಿ ಹೋಗ್ಬೇಕಪ್ಪ ಅಂದ್ರೆ ಮನುಷ್ಯನಿಗೆ ಎಷ್ಟೋ ತ್ರಾಸ ಐತೆ. ಆ ದೇವ್ರು ಊಟ ಮಾಡಕ್ಕೆ ಹಲ್ಲು ಕೊಟ್ಟಿದ್ದಾನಣ್ಣ. ಹಲ್ಲಾಗ ಏನೂ ಶಕ್ತಿ ಇಲ್ಲ. ಇದು ಬಂದು ಕೆಬ್ಬಣದ ನೇಗಿಲು ಐತಣ್ಣ. ಈ ಕೆಬ್ಬಣದ ನೇಗಿಲ್ಗೆ ನಮ್ ಪೈಲ್ವಾನ್ರು ಒಂದು ಸೈಡ್ ಹಲ್ಲಾಗ ಹಿಡ್ಕೊಂತಾರಣ್ಣ. ಹಲ್ಲಾಗ ಹಿಡ್ಕೊಂಡು ಎರಡೂ ಕೈ ಬಿಟ್ಟು ಇಲ್ಲಿ ಬ್ಯಾಲೆನ್ಸ್ ಹಿಡಿತಾರೆ. ಆ ಬ್ಯಾಲೆನ್ಸ್ ಹಿಡಿಯುವಂತ ಟೈಮ್ ಅಲ್ಲಿ ಆ ನೇಗಿಲ್ ಬ್ಯಾಲೆನ್ಸ್ ಮಿಸ್ ಆಗಿ ಮುಂದಾಗ್ಲಿ ಇಲ್ಲ ಹಿಂದಾಗ್ಲಿ ಈ ಕಡೆ ಆಗ್ಲಿ ಆ ಕಡೆ ಆಗ್ಲಿ ಜಾರೋಗಿ ತೆಳಗ್ ಬಿತ್ತಂದ್ರೆ ಅಣ್ಣ ಈ ಸೈಡ್ ಹಲ್ಲೆಲ್ಲ ಮುರಿತಾವ, ಈ ಸೊಟ್ಟೆನೂ ಹರ್ಕೊಂಡೋಗ್ಬಿಡುತ್ತೆ. ಆದ್ರೂ ಕೂಡ ನಮ್ ಪೈಲ್ವಾನ್ರು ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಹಿಡಿತಾರೆ ಸ್ವಲ್ಪ ಅಂದಾಜ ಮಾಡಿ. ಈಗ ಈ ಕೆಬ್ಬಣದ ನೇಗಿಲದಲ್ಲಿ ಬ್ಯಾಲೆನ್ಸ್ ಇದೆ, ದಯವಿಟ್ಟು ನೋಡಿ ಅಣ್ಣ. ರೆಡಿ ಪೈಲ್ವಾನ್. ನೋಡಿ ಅಣ್ಣ, ಕೆಬ್ಬಣದ ನೇಗಿಲು ಐತಣ್ಣ. ನಿಮ್ಮಂತೆ ನಮ್ಮ ಹಲ್ಲಿದವಣ ಹಲ್ಲಾಗ ಹಿಡ್ಕೊಂಡಿದ್ದಾರೆ ನಮ್ಮ ಪೈಲ್ವಾನ್ರ. ನೇಗಿಲಿಗೆ ಹಲ್ಲಾಗ ಹಿಡ್ಕೊಂಡು ಎರಡೂ ಕೈ ಬಿಟ್ಟು ಆ ಪ್ರಕಾರ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಣ್ಣ. ಈಗ ಈ ಕ್ಷಣ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗಿ ತಳಗ್ ಬಿತ್ತಂದ್ರೆ ಅಣ್ಣ ಎಷ್ಟು ಏಟ್ ಆಗ್ಬೋದು, ಎಷ್ಟು ಪೆಟ್ಟಾಗ್ಬೋದು ಅದು ನಮ್ಗಿಂತ ಜಾಸ್ತಿ ನೀವೇ ಅರ್ಥ ಮಾಡ್ತೀರಾ. ಅರ್ಥ ಮಾಡಿ ಅಣ್ಣ. ನೋಡಿ ನೇಗಿಲ್ನ ಹಲ್ಲಾಗ ಹಿಡ್ಕೊಂಡು ಎರಡೂ ಕೈ ಬಿಟ್ಟು ಯಾವ ರೀತಿ ಬ್ಯಾಲೆನ್ಸ್ ಮಾಡಕತ್ತಾರೆ. ಹುಷಾರ್ರಿ ಪೈಲ್ವಾನ್ರಿ, ಹುಷಾರ್ರಿ. ಒಂದ್ಸಲ ಜೋರಾಗಿ ಕೈ ಬಾರಿಸಿ. ಈಗ ನಿಮ್ಮದು ಬ್ಯಾಲೆನ್ಸ್ ಆ ಚಕ್ರ ಇದೆಯಲ್ಲ ನಿಮ್ಮ ಕುತ್ತಿಗೆ ಹಾಕೋಬೇಕಣ್ಣ. ನಿಮ್ ಕುತ್ತಿಗೆ ಹಾಕೊಂಡು ನಿಮ್ಮ ಕುತ್ತಿಗೆಲಿಂದ ಮೇಲೆ ಎಬ್ಸಿ ನಾವು ಮನ್ಯಾಗ ಒಂದು ಬಟನ್ ಫ್ರೆಶ್ ಮಾಡ್ಬಿಟ್ರು ಒಂದು ಫ್ಯಾನು ಫಂಗ ಹೆಂಗ್ ತಿರುಗುತ್ತಲ್ಲ ಅದೇ ಪ್ರಕಾರ ಈ ಚಕ್ರ ನಿಮ್ಮ ಕುತ್ತಿಗೆಲಿಂದ ಮೇಲೆ ಎಬ್ಸ್ಬಿಟ್ಟು ತುಂಬಾ ಫಾಸ್ಟ್ ನಾಗಿ ತಿರುಗಿಸ್ಬೇಕು. ಹಂಗ ತಿರುಗಿಸಿ ನಿಮ್ಮ ಬ್ಯಾಲೆನ್ಸ್ ಮೇಲೆ ನೀವು ತೆಳಗಡೆ ಇಟ್ಟರೆ ನೀವು ಗೆದ್ದು ಬಿಡ್ತೀರಣ್ಣ. ಹಂಗ ತಿರುಗಿಸುವಂತ ಟೈಮಲ್ಲಿ ಮಿಸ್ ಆಗಿ ಹಾಕೊಂಡು ಬಿದ್ದೀರಪ್ಪ ಅಂದ್ರೆ ಸಿಮೆಂಟ್ ರೋಡ್ ಐತೆ, ಕೈಕಾಲ್ ಮೂಳೆ ಮುರಿತಾವೆ, ಕತ್ ಕೂಡ ಮುರಿತತೆ. ಹುಷಾರಲ್ಲಿ ಎತ್ತಿ ಆಡಿಸ್ಬೇಕಣ್ಣ. ಅಣ್ಣ ಇವಾಗ ಒಂದು ಆಡಿಸ್ತಾರೆ, ಲಾಸ್ಟ್ ಅಲ್ಲಿ ನಮ್ಮ ಪೈಲ್ವಾನ್ರು 2 ಆಡಿಸ್ತಾರೆ. ರೆಡಿ ಪೈಲ್ವಾನ್. ಕೈ ಮಾಡಿ ನೋಡಿ ಈಗ ಈ ಚಕ್ರದಲ್ಲಿ ಇನ್ನ ಒಂದು ಬ್ಯಾಲೆನ್ಸ್ ಇದೆ. ಈ ಒಂದು ಬ್ಯಾಲೆನ್ಸ್ ಆದ್ಮೇಲೆ ಇನ್ನು ಮುಂದೆ ಬರುವಂತ ಬ್ಯಾಲೆನ್ಸ್ ಎಲ್ಲ ದೊಡ್ಡ ಬ್ಯಾಲೆನ್ಸ್ ಅಣ್ಣ. ನೋಡಿ ಈ ಗಾಣೆಕಲ್ ಬಂದು 400 kg ಐತೆ, ಅದರಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಅದಾದ್ಮೇಲೆ ಟ್ರ್ಯಾಕ್ಟರ್ ಬ್ಯಾಲೆನ್ಸ್, ಮರ ಆಡಿಸೋದು, ಕಲ್ಲಲ್ಲಿ ಬ್ಯಾಲೆನ್ಸ್, ರೋಲ್ಗೊಂಡ್ ಬ್ಯಾಲೆನ್ಸ್, ಇಂತ ಒಂದು ಸಾಧನೆಗಳು ಇನ್ನು ಮುಂದೆ ಇರೋದು. ದಯವಿಟ್ಟು ದೊಡ್ಡ ಮನಸ್ಸಿನಿಂದ ಈ ನಮ್ಮ ಸಾಧನೆ ಎಲ್ಲ ನೋಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ. ಈಗ ಈ ಒಂದು ಚಕ್ರದಲ್ಲಿ ಬಂದು ನಮ್ಮ ಪೈಲ್ವಾನವರು ಫಸ್ಟಿಗೆ 2 ಕೈ ಬಿಟ್ಟು ಹೊಟ್ಟಿನಿಂದ ಮೇಲೆ ಎಬ್ಸಿದ್ದಾರೆ ಚಕ್ರನ. ಆದ್ರೆ ಅವಾಗ ಕುಂತಿದ್ದಾರೆ, ಇವಾಗ ಕುಂದ್ರೋದಿಲ್ಲ. ಆ ಚಕ್ರ ಈಗ ಮತ್ತು ಹೊಟ್ಟಿಲಿಂದ ಮೇಲೆ ಎಬ್ಸ್ತಾರೆ. ಎಬ್ಸಿ ಉಲ್ಟಾ ಹಿಂಗ್ ಮಕ್ಕ ಬಿಟ್ಟು ನೋಡಿ ಅಣ್ಣವ್ರೆ. ರೆಡಿ ಪೈಲ್ವಾನ್. ಪೂರ್ತಿ 80 kg ತೂಕ, ಹೊಟ್ಟಿ ಕರಳ ಮೇಲೆ ಅಣ್ಣ. ಆ ಕಡೆ ಬಿದ್ರೆ 2 ಕೈನೂ ಮುರಿತವೆ, ತಲೆನೂ ಹೊಡೆದೋಗ್ಬಿಡುತ್ತೆ. ಈ ಕಡೆ ಬಿದ್ರೆ 2 ಕಾಲು ಮುರಿತವೆ. ಆದ್ರೂ ಕೂಡ ಆ ಚಕ್ರ ಆ ರೀತಿ ಬ್ಯಾಲೆನ್ಸ್ ಮಾಡಾಕತ್ತಾರೆ. ಈಗ ಅದನ್ನ ಹಿಡ್ಕೊಂಡು ಯಾವ ರೀತಿ ಮೇಲೆ ಎದ್ದೋಳ್ಬೋದು ಒಂದ್ ಸ್ವಲ್ಪ ಅಂದಾಜ ಮಾಡಿ ಅಣ್ಣವ್ರೆ. ಪೈಲ್ವಾನ್ರು ಒಂದ್ಸಲ ಮೇಲೆ ಎದ್ದೋಳಿ ನೋಡೋಣ. ಜೋರ ಕೈ ಬಾರಿಸುತ್ತೆ ಒಂದ್ಸಲ.
ಕೈ ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಪೈಲ್ವಾನ್ರು. ಈಗ ಟ್ರ್ಯಾಕ್ಟರ್ ಬ್ಯಾಲೆನ್ಸ್, ಗಾಣೆಕಾಲ್ ಬ್ಯಾಲೆನ್ಸ್, ರೋಲ್ ಗೊಂಡ್ ಬ್ಯಾಲೆನ್ಸ್ ಇಂತ ಒಂದು ಸಾಧನೆ ಎಲ್ಲ ಅವರೊಬ್ಬರೇ ಮಾಡ್ಬೇಕು. ಪೈಲ್ವಾನ್ರು ಇನ್ನೊಮ್ಮೆ ಮೇಲೆ ಎದ್ದೇಳಿಪ್ಪ ನೋಡೋಣ.